ಇತ್ತೀಚೆಗೆ ಗೌರಿಬಿದನೂರಿನಲ್ಲಿ ನಡೆದ ಕಾರಿನ ಗ್ಲಾಸ್ ಹೊಡೆದು 10 ಲಕ್ಷ ಕಳವು ಮಾಡಿದ್ದ ಕದೀಮನನ್ನ ಬಂಧಿಸುವಲ್ಲಿ ಗೌರಿಬಿದನೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದೇ ತಿಂಗಳು 8ರಂದು ಗೌರಿಬಿದನೂರಿನ ತಾಲೂಕು ಕಚೇರಿ ಹತ್ತಿರ ಕೊರಟಗೆರೆ ತಾಲೂಕಿನ ತೊಗರಿಘಟ್ಟ ಗ್ರಾಮದ ನಾರಾಯಣಪ್ಪ ಎಂಬಾತನ ಕಾರಿನೊಳಗೆ 10 ಲಕ್ಷ ಹಣ ಇರುವುದನ್ನ ಗಮನಿಸಿದ್ದ ಕಳ್ಳನೋರ್ವ ಕಾರಿನ ಗಾಜು ಹೊಡೆದು ಕಾರಿನೊಳಗಿದ್ದ ಹಣದ ಬ್ಯಾಗ್ ಅನ್ನ ತೆಗೆದುಕೊಂಡು ಪರಾರಿಯಾಗಿದ್ದ. ಕಳ್ಳತನದ ಪ್ರಕರಣ ದಾಖಲಿಸಿಕೊಂಡಿದ್ದ ಗೌರಿಬಿದನೂರು ಪೊಲೀಸರು ಎಸ್ಪಿ ಕುಶಾಲ್ ಚೌಕ್ಸಿ ಆದೇಶದಂತೆ ವಿಶೇಷ ತಂಡವನ್ನ ರಚಿಸಿಕೊಂಡು ಕಳ್ಳನಿಗಾಗಿ ಬಲೆ ಬೀಸಿದ್ದರು. ಪ್ರಕರಣವನ್ನ ಕೈಗೆತ್ತಿಕೊಂಡ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಕೊನೆಗೂ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಮಗಳೂರು ಮೂಲದ ಬಂಧಿತ ಆರೋಪಿ ವೇಣುಗೋಪಾಲ್ನಿಂದ 7 ಲಕ್ಷ ಹಣವನ್ನ ವಶಪಡಿಸಿಕೊಂಡು ಉಳಿದ ಹಣಕ್ಕಾಗಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಆರೋಪಿಯನ್ನು ಬಂಧಿಸಿದ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಕೆಪಿ ಸತ್ಯನಾರಾಯಣ್ ಅವರಿಗೆ ಗೃಹ ಸಚಿವರು ಪ್ರತ್ಯೇಕ ಅಭಿನಂದನೆ ತಿಳಿಸಿದ್ದಾರೆ. ಪಿಎಸ್ಐಗಳಾದ ರಮೇಶ್ ಗುಗ್ರಿ, ಲಲಿತಮ್ಮ ಹಾಗೂ ಸಿಬ್ಬಂದಿ ಅಶ್ವಥಪ್ಪ, ದೇವರಾಜ್, ಅನ್ವರ್ ಬಾಷಾ, ನವೀನ್ ಕುಮಾರ್, ರಮ್ಯಾ, ಮುರಳೀಧರ್, ಶಿವಶಂಕರ್ ಅವರಿಗೆ ಗೃಹ ಸಚಿವ ಜಿ ಪರಮೇಶ್ವರ್, ಐಜಿಪಿ ಲಾಭುರಾಮ್ ಹಾಗೂ ಎಸ್ಪಿ ಕುಶಾಲ್ ಚೌಕ್ಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.